ನನ್ನ ಸ್ನೇಹಿತ ಅರವಿಂದ ಅಪರೂಪಕ್ಕೆ ಅಚಾನಕ್ಕಾಗಿ ನನಗೆ ಸಿಕ್ಕ. ಅವನನ್ನ ನನ್ನ ಕಾರಿನಲ್ಲಿ ಕೂರಿಸಿಕೊಂಡು ನಮ್ಮ ಮನೆಗೆ ಹೋದೆ. ಮನೆಯಲ್ಲಿ ನನ್ನ ಹೆಂಡತಿ ಇದ್ದಳು. ಅವನಿಗೆ ಇಷ್ಟವಾಗುವ ಅಡುಗೆಯನ್ನು ಮಾಡಲು ಮೊದಲೇ ಹೇಳಿದ್ದೆ. ಅವನು ಫ್ರೆಶ್ ಅಪ್ ಆಗಿ ಬಟ್ಟೆ ಬದಲಾಯಿಸಿ ಬರುವಷ್ಟರಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಊಟ ರೆಡಿ ಇತ್ತು. ಅವನಿಗೆ ಇಷ್ಟವಾಗುವಂತಹ ಎಲ್ಲ ಅಡುಗೆಯನ್ನು ಮಾಡಿಸಿದ್ದೆ. ಅರವಿಂದ ನನ್ನ ಹೆಂಡತಿಯ ಕೈರುಚಿ ತಿಂದು ತುಂಬಾ ಸಂತೋಷದಿಂದ ಅಡುಗೆ ತುಂಬಾ ಚೆನ್ನಾಗಿತ್ತು ಎಂದು ನನ್ನ ಹೆಂಡತಿಗೆ ಹೇಳಿದ. ಸ್ನೇಹಿತರೆ, ನೀವು ಅಂದುಕೊಂಡ ಹಾಗೆ ಅವನಿಗೆ ನನ್ನ ಹೆಂಡತಿಯ ಮೇಲೆ ಯಾವುದೇ ಕಾಮುಕ ದೃಷ್ಟಿ ಅಥವಾ ಕೆಟ್ಟ ಭಾವನೆ ಇರಲಿಲ್ಲ. ನನ್ನ ಹೆಂಡತಿಯನ್ನು ಅವನ ಸ್ವಂತ ತಂಗಿಯಂತೆ ಕಾಣುತ್ತಿದ್ದ. ನಾನು ಅವನ ಹೆಂಡತಿಯನ್ನ ಅದೇ ಭಾವನೆಯಿಂದ ನೋಡುತ್ತಿದ್ದೆ. ಊಟ ಮುಗಿದ ಮೇಲೆ ಅವನಿಗೆ ರೂಮಿನಲ್ಲಿ ರೆಸ್ಟ್ ತೆಗೆದುಕೊಳ್ಳೋದಕ್ಕೆ ಹೇಳಿದೆ. ನನ್ನೊಟ್ಟಿಗೆ ಏನೋ ಮಾತನಾಡಬೇಕೆಂದು ನನ್ನನ್ನ ಅವನ ಜೊತೆ ಕರೆದುಕೊಂಡು ರೂಮಿಗೆ ಹೋದ. ನಾನು ಏನೋ ಇರಬಹುದು ಎಂದು ಸರಳ ಮನಸ್ಸಿನಿಂದ ಅವನ ಜೊತೆ ಹೋದೆ. ಅವನು ತನ್ನ ಬ್ಯಾಗ್ನಿಂದ ಒಂದು ಫೋಟೋ ತೆಗೆದು ಹೇಗಿದ್ದಾಳೋ ಎಂದ. ಆ ಫೋಟೋದಲ್ಲಿದ್ದದ್ದು ನಮ್ಮ ಊರಿನ ಒಬ್ಬಳು ಹೆಂಗಸು. ಇವಳ ಫೋಟೋ ನಂಗ್ಯಾಕ್ ತೋರಿಸ್ತಿದೀಯಾ ಅಂತ ಕೇಳ್ದೆ. ಆಮೇಲೆ ಅವನು ಹೇಳಿದ ವಿಷಯವನ್ನು ಕೇಳಿ ಆಶ್ಚರ್ಯವಾಯಿತು. ನಮ್ಮ ಊರಿನ ಒಬ್ಬ ಹೆಂಗಸು ಹೇಗೆ ವೇಶ್ಯಾವಾಟಿಕೆಯಲ್ಲಿ ಇದ್ದಾಳೆಂದು ಆಶ್ಚರ್ಯವಾಯಿತು. ಹಾಗೆ ನಾನೊಬ್ಬ ಬರಹಗಾರನಾದ ಕಾರಣ ಬರೆಯಲು ಒಳ್ಳೆಯ ವಿಷಯ ಸಿಕ್ಕಂತಾಯ್ತು ಅಂತ ಸಂತೋಷಪಟ್ಟೆ. ಅವನು ಮೊದಲೇ ಅವಳಿಗೆ ಆನ್ಲೈನ್ ಮುಖಾಂತರ ಹಣ ಕಳಿಸಿರುವುದಾಗಿ ಹೇಳಿದ. ಮತ್ತೆ ಅವನು ಅವಳನ್ನು ಭೇಟಿಯಾಗಲು ನಾಳೆ ಹೊರಟಿದ್ದನೆಂದು ತಿಳಿಯಿತು. ನನಗೂ ಕಾತುರ ಹೆಚ್ಚಾಯಿತು. ಅವನ ಜೊತೆ ನಾಳೆ ನಾನು ಬರಬಹುದಾ ಎಂದು ಕೇಳಿದೆ. ಅವನು ಸಂತೋಷದಿಂದ ಒಪ್ಪಿಕೊಂಡ. ಮಾರನೇ ದಿನ ನಾವಿಬ್ಬರೂ ರೆಡಿಯಾಗಿ ಹೋದೆವು. ಒಂದು ಹೋಟೆಲ್ನಲ್ಲಿ ಇವರಿಬ್ಬರೂ ಮೀಟಾಗುವ ಪ್ಲಾನ್ ಇತ್ತು. ಹಾಗೆ ನನ್ನನ್ನು ಅವನೊಟ್ಟಿಗೆ ಕರೆದುಕೊಂಡು ಒಂದು 5 ಸ್ಟಾರ್ ಹೋಟೆಲಿಗೆ ಹೋದ. ಆಕೆ ಅಲ್ಲೇ ಒಂದು ಟೇಬಲ್ ಮೇಲೆ ಕೂತಿದ್ದಳು. ಇವನು ಆಕೆಯನ್ನು ನೋಡಿ ಅವಳ ಹತ್ತಿರ ಹೋಗಿ ಹಾಯ್ ಅಂದ. ಅವಳು ಹಾಯ್ ಅಂದ್ಲು. ನನ್ನನ್ನ ಯಾರು ಅನ್ನೋ ಅವಳ ಪ್ರಶ್ನೆಗೆ ನನ್ನ ಸ್ನೇಹಿತ ಇವನು ಏನಾರ ಅಂತ ಪರಿಚಯ ಮಾಡಿಕೊಟ್ಟ. ಅವಳನ್ನ ನಾನು ನೋಡಿದ್ದೆ, ಆದರೆ ಅವಳಿಗೆ ನನ್ನ ಬಗ್ಗೆ ಗೊತ್ತಿರಲಿಲ್ಲ. ಅವಳು ಅರವಿಂದನೊಂದಿಗೆ ಗುಪ್ತವಾಗಿ ಮಾತನಾಡಬೇಕೆಂದು ಅವನನ್ನ ಅಲ್ಲಿಂದ ಕರೆದುಕೊಂಡು ಹೋದಳು. ನನ್ನ ಬಗ್ಗೆಯೇ ಕೇಳುತ್ತಾಳೆಂದು ನನಗೆ ಗೊತ್ತಿತ್ತು. ಆದರೂ ನನ್ನ ಸ್ನೇಹಿತ ಬಲು ಜಾಣ. ಅವರಿಬ್ಬರೂ ಮಲಗುವಾಗ ನಾನು ಅವರೊಟ್ಟಿಗೆ ರೂಮಿನಲ್ಲೇ ಇರು ಹಾಗೆ ಅವಳನ್ನು ಅಡ್ಜಸ್ಟ್ ಮಾಡಿದ. ಆ ವಿಷಯವನ್ನು ನನಗೆ ಹೇಳಿದಾಗ ನನಗೆ ಎಲ್ಲಿಲ್ಲದ ಸಂತೋಷ. ಆದರೆ ಆ ಚಾಲಾಕಿ ಹೆಣ್ಣು ಒಂದು ಕಂಡೀಷನ್ ಹಾಕಿದ್ದಳು. ನಾನು ಅವರೊಟ್ಟಿಗೆ ಇರಬಹುದಂತೆ, ಆದರೆ ಅವಳನ್ನ ಅರವಿಂದ್ ಮಾತ್ರ ಮಾಡಬೇಕಂತೆ. ನನಗೆ ಅವಳು ಸಿಗದಿದ್ದರೇನು, ಬರೆಯಲು ಕಥೆ ಸಿಕ್ಕಿತು ಅಂದುಕೊಂಡು ಒಪ್ಪಿಕೊಂಡೆ. ಮಾರನೇ ದಿನ ರಾತ್ರಿ ಅದೇ ಹೋಟೆಲಿನಲ್ಲಿ ಭೇಟಿಯಾಗುವುದಾಗಿ ಮಾತುಕತೆ ಆಯಿತು. ನಂಗೂ ಕುತೂಹಲ ಜಾಸ್ತಿ ಆಯಿತು. ನಾನು ಕುತೂಹಲದಿಂದ ಮಾರನೇ ದಿನ ರಾತ್ರಿ ಯಾವಾಗಾಗುತ್ತೋ ಎಂದು ಕಾಯುತ್ತಿದ್ದೆ. ಅಂತೂ ಇಂತೂ ರಾತ್ರಿ ಬಂದೇ ಬಿಟ್ಟಿತು. ನನ್ನ ಹೆಂಡತಿಗೆ ನಾವಿಬ್ಬರೂ ಸ್ನೇಹಿತನ ಬರ್ತ್ಡೇ ಪಾರ್ಟಿಗೆ ಹೋಗುತ್ತಿದ್ದೇವೆ, ರಾತ್ರಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಹೊರಟು ಹೋದೆವು. ಪಾಪ ನನ್ನ ಹೆಂಡತಿ ಅದನ್ನ ನಂಬಿದಳು. ನಾವು ರೂಮ್ ಬುಕ್ ಮಾಡಿ ಒಳಗೆ ಹೋಗಿ ಕೂತೆವು. ನಮ್ಮಂತಹ ಎಷ್ಟೋ ಜನರನ್ನು ನೋಡಿದ ಆ ಹೋಟೆಲ್ ಕೆಲಸಗಾರರಿಗೆ ನಾವು ಬಂದ ಉದ್ದೇಶವು ತಿಳಿದಿರಬಹುದು ಅನಿಸುತ್ತೆ. ಆದರೆ ಅವರು ತೋರಿಸಿಕೊಳ್ಳಲಿಲ್ಲ. ನನಗ್ಯಾಕೋ ಆ ಹೆಂಗಸು ಕೈ ಕೊಡುತ್ತಾಳೆ ಅನ್ನಿಸುತ್ತಿತ್ತು. ಅರವಿಂದನ ಪುಣ್ಯ, ಕೆಲ ಸಮಯದ ನಂತರ ಆಕೆಯ ಫೋನ್ ಬಂದಿತು. ಅರವಿಂದ್ ಫೋನ್ ರಿಸೀವ್ ಮಾಡಿ ಮಾತನಾಡಿ ನಾವು ಇದ್ದ ರೂಮಿನ ನಂಬರ್ ಹೇಳಿದ. ಅವಳು ಬಂದು ಬೆಲ್ ಮಾಡಿದಳು. ಅರವಿಂದ್ ನನಗೆ ಬಾಗಿಲು ತೆರೆಯಲು ಹೇಳಿದ. ನಾನು ಅವಳಿಗೆ ಇಷ್ಟವಾಗಲಿ ಎಂಬುವುದು ಅವನ ಆಸೆ. ನಾನು ಬಾಗಿಲು ತೆಗೆದು ನೋಡಿದರೆ ನಾನು ನೆನ್ನೆ ನೋಡಿದ ಹೆಣ್ಣೆ ಇದು ಎಂದೆನಿಸಿತು. ನೆನ್ನೆ ಆಕೆ ಒಂದು ಜೀನ್ಸ್ ಮತ್ತು ಟೀ ಶರ್ಟ್ ಹಾಕಿದ್ದಳು. ಇಂದು ನೋಡಿದರೆ ಚಂದವಾಗಿ ಸೀರೆ ಉಟ್ಟುಕೊಂಡಿದ್ದಾಳೆ. ನಾನು ಒಂದು ಕ್ಷಣ ಕಳೆದು ಹೋದೆ. ವೇಶ್ಯೆ ಆದರೂ ದೇವತೆ ತರಹ ಕಾಣುತ್ತಿದ್ದಳು. ನನಗೆ ಮನಸ್ಸಲ್ಲಿ ಜೂಮ್ ಜೂಮ್ ಶುರುವಾಯಿತು. ಅವಳನ್ನ ನಾನು ಮಾಡಬಾರದು ಎಂದು ಅವಳು ಹೇಳಿರುವುದನ್ನ ನೆನೆದು ಸಂಕಟವಾಯಿತು. ನನ್ ಮಗ ಅರವಿಂದೇನ ದೃಷ್ಟ ಮಾಡಿದ್ದನಪ್ಪ ಅಂತ ನಾನೇ ಅಂದುಕೊಂಡೆ. ಅವಳು ನನ್ನನ್ನ ನೋಡಿ ಏನೂ ಪ್ರತಿಕ್ರಿಯಿಸದೆ ಸುಮ್ಮನೆ ಒಳಗೆ ಹೋದಳು. ನನಗೆ ಬೇಸರವಾಯಿತು. ಪರವಾಗಿಲ್ಲ ಬಿಡು ಅಂತ ನನ್ನನ್ನ ನಾನೇ ಸಮಾಧಾನ ಮಾಡಿಕೊಂಡೆ. ಬಾಗಿಲು ಹಾಕಿ ಲಾಕ್ ಮಾಡಿದೆ. ಅವಳು ಒಳಬರುತ್ತಿದ್ದಂತೆ ಅರವಿಂದನನ್ನು ತಬ್ಬಿಕೊಂಡಳು. ಅರವಿಂದ ಅವಳ ಸೊಂಟವನ್ನು ಹಿಡಿದು ಅವಳನ್ನ ನೆಲಬಿಟ್ಟು ಸ್ವಲ್ಪ ಮೇಲೆ ಎತ್ತಿದ್ದ. ಅವಳ ಕಾಲುಗಳು ಕೆಳಗೆ ಜೋತಾಡುತ್ತಿದ್ದವು. ಅವರ ಮೊದಲ ದೃಶ್ಯವನ್ನೇ ನೋಡಿದ ನನಗೆ ಪ್ಯಾಂಟಿನಲ್ಲಿ ನನ್ನ ತಮ್ಮನು ಸುಳಾಡಿ ಹೊರಬರಲು ಹೋರಾಡುತ್ತಿದ್ದ. ಅಯ್ಯಯ್ಯೋ ವಿಜಿಯೇ, ಇದೆಂತ ಪರೀಕ್ಷೆ ಎಂದು ನನ್ನ ಮನಸ್ಸು ಕೊರಗುತ್ತಿತ್ತು. ನಾನು ಅವನ ಜೊತೆ ಹೋಗಿ ಕೈಹಾಕಲ ಅನಿಸುತ್ತಿತ್ತು. ಆದರೆ ಅದರಿಂದ ಅವನ ಸುಖಕ್ಕೂ ಧಕ್ಕೆ ಬರಬಹುದು ಅಂದುಕೊಂಡು ತಡೆದುಕೊಂಡೆ. ಆ ಹೆಣ್ಣು ಯಾಕೆ ವೇಶ್ಯೆಯಾದಳು ಎಂದು ಯೋಚಿಸಿದೆ. ಅದಕ್ಕೆ ಕಾರಣ ಅವಳ ತೆವಲು ಅನಿಸಿತು. ಯಾಕೆಂದರೆ ಅವಳ ವರ್ತನೆ ಹಾಗಿತ್ತು.
5 ನಿಮಿಷದವರೆಗೆ ಚುಂಬನದ ಕೆಲಸ ಮುಗಿದ ಮೇಲೆ ಅವಳ ಬೆಟ್ಟೆ ಬಿಚ್ಚಲು ಮುಂದಾದ ನನ್ನ ಚಡ್ಡಿ ದೋಸ್ತ ಅರವಿಂದ್. ಆದರೆ ಆ ತೆವಲಿನ ರಾಣಿಗೆ ಅದನ್ನೆಲ್ಲ ಹೇಳಬೇಕೆ? ಇವನಿಗಿಂತ ಮೊದಲೇ ಅವಳು ತನ್ನ ಎಲ್ಲ ಉಡುಪು ತೆಗೆದು ನಮ್ಮಿಬ್ಬರ ಮುಂದೆ ಅರೆಬೆತ್ತಲಾಗಿ ನಿಂತಳು. ಮೊದಲೇ ಎಷ್ಟೋ ಗಂಡಸರನ್ನು ನೋಡಿದ ಆಕೆಗೆ ನಮ್ಮ ಮುಂದೆ ನಿಲ್ಲಲು ಏನೂ ಸಂಕೋಚವೆನಿಸಲಿಲ್ಲ. ಅರವಿಂದ ಆಕೆಯನ್ನು ಬೆಡ್ ಮೇಲೆ ತಳ್ಳಿ ಆಟ ಶುರು ಮಾಡಿದ. ಅರವಿಂದ್ ಬರೀ ಮಾತಿನಲ್ಲಿ ರಸಿಕ ಅಂದುಕೊಂಡಿದ್ದೆ. ಆದರೆ ಅವನ ರಸಿಕತನದ ಬಗೆಯನ್ನು ಕಂಡು ನನಗೆ ತೆವಲು ಹೆಚ್ಚಾಯಿತು. ಎದೆಸೀಳನ್ನು ಮಾವಿನ ಹಣ್ಣನ್ನು ಹಿಚುಕಿ ಚೀಪುವಂತೆ ಚೀಪುತ್ತಿದ್ದ. ಇವನು ಚೀಪುತ್ತಿರುವ ಸಂದರ್ಭದಲ್ಲಿ ಆಕೆ ಇವನ ದೊಣ್ಣೆಯನ್ನು ಕೈಯಲ್ಲಿ ಹಿಡಿದು ಮೆಲ್ಲಗೆ ಜಟಕ ಹೊಡೆಯುತ್ತಿದ್ದಳು. ಅಷ್ಟರಲ್ಲಿ ಅವನು ಅವಳ ಪಕ್ಕದಲ್ಲಿ ಮಲಗಿಕೊಂಡ. ಅವಳು ಇವನ ದೊಣ್ಣೆಯನ್ನು ಹಿಡಿದು ಅವಳ ಬಾಯಿಯಲ್ಲಿ ಹಾಕಿಕೊಂಡಳು. ಕ್ರಮೇಣ ಮೇಲೆ ಕೆಳಗೆ ಮಾಡಲು ಶುರುಮಾಡಿದಳು. ಅರವಿಂದ ಸುಖದಿಂದ ಜೋರಾಗಿ ಉಸಿರಾಡುತ್ತಾ ಗರ್ಜಿಸುತ್ತಿದ್ದ. ಮತ್ತೆ ಏನದೃಷ್ಟ ಇವಂದು ಎಂದು ನಾನೇ ಅಂದುಕೊಂಡೆ. ಅವಳು ದೊಣ್ಣೆಯನ್ನು ಚೀಪುವ ದೃಶ್ಯ ಮಕ್ಕಳು ಲಾಲಿಪಾಪ್ ಚೀಪುವ ಹಾಗಿತ್ತು. ಕೆಲ ಸಮಯದ ನಂತರ ಆಕೆ ಬಾಯಿಯಿಂದ ತೆಗೆದು ಕೈಯಿಂದ ಜೋರಾಗಿ ಹೊಡೆಯಲು ಶುರುಮಾಡಿದಳು. ಅರವಿಂದನ ತೃಪ್ತಿಯ ಗರ್ಜನೆಯನ್ನು ಕೇಳುತ್ತಾ ನನಗೆ ಹುಚ್ಚು ಹಿಡಿಯುತ್ತಿತ್ತು. ಸ್ವಲ್ಪ ಹೊತ್ತು ಹೊಡೆದ ಮೇಲೆ ಅರವಿಂದನ ಗಟ್ಟಿಯಾದ ಬಿಳಿ ಮೊಸರು ಹೊರಬಂದಿತು. ಅರವಿಂದ ಅವಳನ್ನು ತಬ್ಬಿಕೊಂಡು ಸ್ವಲ್ಪ ಹೊತ್ತು ಬೆಡ್ ಮೇಲೆ ಉರುಳಾಡಿದ. ನಂತರ ಮೂವರಿಗೂ ನಾನು ಊಟ ಆರ್ಡರ್ ಮಾಡಿದೆ. ಹೊಟ್ಟೆ ತುಂಬಿದ ಮೇಲೆ ಕಥೆಯನ್ನು ಅದ್ಭುತವಾಗಿ ಬರೆದುಕೊಂಡು ಹೋಗಿ ಪಬ್ಲಿಷ್ ಮಾಡಿದೆ.